ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡ್ಬಹುದಾ? ಇನ್ನು ತುಲಾರಾಶಿಯವರಿಗೆ ದಿವಸ ತುಂಬ ಸಹಕಾರ ಇದೆ. ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ, ಸಂಗಾತಿಯ ಸಹಕಾರ, ಸಂಗಾತಿಯಲ್ಲಿ ಒಂದು ಸಾಮರಸ್ಯ, ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಸಿಗ್ತಕ್ಕಂತಹ ಸಾಧ್ಯತೆ. ಸಣ್ಣ ಪುಟ್ಟ ಕಿರಿಕಿರಿಗಳು, ವೈಷಮ್ಯಗಳು ಇದೆ, ಅದನ್ನು ನೀವು ದಾಟ್ತೀರ ಸುಲಭವಾಗಿ. ಯೋಚನೆ ಮಾಡಬೇಡಿ. ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಅಕ್ಕಿ ಸಮರ್ಪಣೆ ಮಾಡಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಈ ದಿವಸ ಹೆಚ್ಚು ಲಾಭ ಕಾಣ್ತೀರಾ, ಹೀಗಾಗಿ ಹೆಚ್ಚು ನಷ್ಟವಿಲ್ಲ. ಸಣ್ಣ ಪುಟ್ಟ ವಿಘ್ನಗಳು, ತೊಡಕುಗಳಷ್ಟೇ, ಅದರ ನಿವಾರಣೆ ಆಗುತ್ತೆ ಅಮ್ಮನವ್ರ ಪ್ರಾರ್ಥನೆಯಿಂದ. ವೃಶ್ಚಿಕ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಮಾಂದಿ ಉದಯಾದರೆ ಕೆಲಸದಲ್ಲಿ ಮಹಾ ಕಿರಿಕಿರಿ ಬರುತ್ತೆ. ದಿವಸ ಕೆಲಸ ಮುಗಿಸಿ ಬೇಗ ಮನೆಗೆ ಹೊರಟುಬಿಡೋಣ, ಹಬ್ಬದ ಇದೆ ನಾಳೆ, ಹೀಗೆ ಅಂದ್ಕೊಂಡಿದ್ರೆ ಆಗಲ್ಲ, ಕಿರಿಕಿರಿ ಆಗುತ್ತೆ, ವಿಘ್ನಗಳ ಸಂಭವಿಸುತ್ತೆ, ತೊಡಕಿದೆ. ಸಮಾಧಾನ ಇರಲಿ ನಿಮಗೂ ಕೂಡ. ಕೆಲಸ ಮಾಡುವ ಗಡಿಬಿಡಿ ಮಾಡ್ಕೋಬೇಡಿ. ಇನ್ನು ಉಳಿದ ಹಾಗೆ ಚಂದ್ರನ ಬಲವೂ ಇಲ್ಲ ಈ ದಿವಸ, ಹೀಗಾಗಿ ಮಕ್ಕಳಲ್ಲಿ ಮನಸ್ತಾಪ, ಮನಸ್ಸಿಗೆ ಯಾಕೋ ಕಿರಿಕಿರಿ, ಅಸಮಾಧಾನ, ಎಷ್ಟು ಕೆಲಸ ಮಾಡಿದ್ರೂ ಸಮಾಧಾನ ಇಲ್ಲ, ಗುರುತಿಸಲ್ಲ, ಈ ಥರದ್ದು ತೊಡಕುಗಳು ನಿಮ್ಮನ್ನು ಕಾಡುತ್ತೆ. ಈ ದಿವಸದ ನಿವಾರಣೆಗೆ ಇದ್ದರೆ ಫಲ ನಿವಾರಣೆ ಅಂದರೆ ತೊಡಕಿನ ನಿವಾರಣೆಗೆ ಏನಪ್ಪ ಮಾಡೋದು ಅಂತಂದರೆ, ನೀವು ಕೂಡ ಈಶ್ವರ ಪ್ರಾರ್ಥನೆ ಮಾಡಿ. ಸಮಾಧಾನ ಬೇಕು ಅಂದರೆ ಈಶ್ವರನನ್ನೇ ನಾವು ನಚ್ಚಿಕೊಳ್ಬೇಕು. ಇನ್ನು ಧನುರಾಶಿಯವರಿಗೆ ದಿವಸ ಪ್ರಯಾಣದಲ್ಲಿ ತೊಡಕಿದೆ, ಹುಷಾರಾಗಿ ಓಡಾಡಿ. ಊರಿಗೆ ಹೋಗೋದಿದ್ದರೆ ಸಮಾಧಾನವಾಗಿ ಹೋಗಿ. ಇನ್ನು ವೃತ್ತಿಯಲ್ಲಿ ಪರವಾಗಿಲ್ಲ, ಹೆಚ್ಚಿನ ಅನುಕೂಲ ಇದೆ, ಮಿತ್ರರ ಸಹಕಾರ ಸಿಗುತ್ತೆ, ಸಂಗಾತಿಯ ಸಹಕಾರವೂ ಚೆನ್ನಾಗಿದೆ, ತಕ್ಕ ಮಟ್ಟಿಗೆ ಶುಭ ಮಿಶ್ರವಾಗಿದೆ. ಪ್ರಯಾಣ ಒಂದೇ ತೊಡಕಿರೋದು, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ದಿವಸ ಅಮ್ಮನವರ ಪ್ರಾರ್ಥನೆ ಮಾಡ್ಕೊಂಡು ಪ್ರಯಾಣ ಬೆಳೆಸಿ. ಅಮ್ಮನವ್ರ ಸನ್ನಿಧಾನಕ್ಕೆ ಒಂದು ನಮಸ್ಕಾರ ಹಾಕಿ ಪ್ರಯಾಣ ಹೋಗಿ. ಇನ್ನು ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ. ಈ ದಿವಸ ನಿಮ್ಮ ಸಂಗಾತಿಯ ಸಹಕಾರ ತಕ್ಕ ಮಟ್ಟಿಗೆ ಅನುಕೂಲ ಆಗುತ್ತೆ. ಮಿತ್ರರು ಬಹಳ ಮುಖ್ಯವಾಗಿ, ಬಂಧು ಮಿತ್ರರ ಸಹಕಾರ, ಅವರ ಒಡನಾಟ, ಮನೆಗೆ ಬಂದಿರತಕ್ಕಂಥ ಇಷ್ಟ ಮಿತ್ರರ ಜೊತೆಗೆ ವಿಹಾರ, ಸಂಚಾರ, ಒಂದು ರೀತಿಯ ಸಲ್ಲಾಪ ಎಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಒಂದು ತೊಡಕು ಇದೆ, ಏನು ಒಂದು ಮನಸ್ಸಿಗೆ ವ್ಯಥೆ ಉಂಟಾಗೋ ಘಟನೆ ನಡೆಯುತ್ತೆ. ಇದರ ನಿವಾರಣೆಗೆ ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ದಿವಸ ಸಂಗಾತಿಯಲ್ಲಿ ಮನಸ್ತಾಪ ಇದೆ. ಹಬ್ಬದ ಹಿಂದೆ ಮುಂದೆ ಮನಸ್ತಾಪ ಮಾಡ್ಕೋಬಾರ್ದು, ಯಾಕೆಂದರೆ ಮನೆಯ ವಾತಾವರಣ ಹಾಳಾಗುತ್ತೆ. ಹೀಗಾಗಿ ಸಮಾಧಾನ ಇರಲಿ. ದೂರ ಪ್ರಯಾಣ ಇದ್ದರೆ, ವಿದೇಶ ಪ್ರಯಾಣ ಇಂಥದ್ದೇನಾದರೂ ಇದ್ದರೆ ಸ್ವಲ್ಪ ಹುಷಾರು, ಅಲ್ಲಿ ತೊಡಕುಗಳನ್ನು ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಿಗೆ ತೊಡಕಿಲ್ಲ, ಕೆಲಸ ಕಾರ್ಯ ಸುಲಭವಾಗಿ ಆಗುತ್ತೆ, ಆತಂಕ ಮಾಡ್ಕೋಬೇಡಿ, ಆತಂಕವಿಲ್ಲ ಕೂಡ. ಇನ್ನು ಈ ದಿವಸ ಕುಟುಂಬದಲ್ಲಿ ವಾತಾವರಣ ಚೆನ್ನಾಗಿರ್ತದೆ, ಮನೆ ಹಿರಿಯರು ಅಥವಾ ಬಂಧುಗಳು ಇವರ ಸಂಗಮ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಶಿವಶಕ್ತಿಯರ ಆರಾಧನೆ ಮಾಡಿ. ಮೀನರಾಶಿಯವರಿಗೆ ಈ ದಿವಸ ಚಂದ್ರ ಪಂಚಮಾಧಿಪತಿ ಜನ್ಮಕ್ಕೆ ಬಂದಿದ್ದಾನೆ, ಬಲಹೀನಾಗಿದ್ದಾನೆ. ಈ ಕಾರಣದಿಂದಾಗಿ ಮಕ್ಕಳಿಂದ ಸ್ವಲ್ಪ ಮನಸ್ತಾಪಗಳು ಏರ್ಪಾಡಾಗುತ್ತೆ. ಮಕ್ಕಳಿಗೆ ಒಳ್ಳೆ ಬಟ್ಟೆ ತಂದುಕೊಡ್ಲಿಲ್ಲ ಅಂತಲೋ, ಅಥವಾ ಮಕ್ಕಳು ಬರಲಿಲ್ಲ ಹಬ್ಬಕ್ಕೆ ಅಂತಲೋ, ಹೀಗೆ ಅಂತೂ ಮಕ್ಕಳ ಕಾರಣದಿಂದಾಗಿ, ಅವರ ಆಲೋಚನೆಯಿಂದಾಗಿ ಮನಸ್ಸಿಗೆ ನೋವು. ಕುಟುಂಬದಲ್ಲಿ ಒಂದು ರೀತಿಯ ಕುಟುಂಬ ಸಹಕಾರ ಚೆನ್ನಾಗಿದೆ, ಸಂಶಯ ಇಲ್ಲ ಅದರಲ್ಲಿ. ಯಾಕೆಂದರೆ ಗುರು ಬುಧರಿದ್ದಾರಲ್ಲ, ಒಳ್ಳೆಯ ಅರಿವು ಬಂದುಬಿಡುತ್ತೆ, ತೊಂದರೆ ಇಲ್ಲ, ಅರ್ಥ ಮಾಡ್ಕೊಳ್ತೀರಾ ನೀವು. ಆದರೆ ಲಾಸ್ ಇದೆ, ವ್ಯಯ ತುಂಬ ಇದೆ, ಹಣಕಾಸಿನ ತೊಡಕು, ವಿಪರೀತವಾದ ಖರ್ಚು ಇದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು, ಸಾಲ ಮಾಡಬೇಡಿ. ಸಾಲದ ಸ್ಥಾನದಲ್ಲಿ ಮಾಂದಿ ಇದ್ದರೆ ಸಾಲ ಆಗಿಬಿಡುತ್ತೆ, ಹೀಗಾಗಿ ಹುಷಾರಾಗಿರಿ. ಪ್ರಾರ್ಥನೆಗೆ ದಿವಸ ನೋಡಿ, ನೀವು ಕೂಡ ಪರಮೇಶ್ವರ ಪ್ರಾರ್ಥನೆ ಮಾಡಿಕೊಳ್ಳಿ, ಅನುಕೂಲ ಆಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಕೂಡ ಹೇಳಬಹುದಾದ ಸುಲಭ ಸರಳ ಮಂತ್ರ ಗಮನಿಸಿ. ಓಂ ಪರಮಾತ್ಮನೇ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಮನಸ್ಸು ನಿರಾಳವಾಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ಅಶ್ವಥ್ ನಾರಾಯಣನ ಪ್ರಾರ್ಥನೆಯಿಂದ ಸಂತಾನ ಫಲ ಸಿಗತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಅದು ಸೋಮವಾರದ ವ್ರತ ಅನ್ನೋದಾಗಿ, ಹಾಗೆ ಸಂದೇಶಗಳಿಗೆ ಉತ್ತರವನ್ನು ತಿಳಿಸಿ ಪರಿಹಾರಗಳನ್ನು ತಿಳಿಸ್ಕೊಟ್ರಿ. ಯುಗಾದಿ ಅಮಾವಾಸ್ಯೆಯ ಒಂದು ಪರಿಣಾಮ, ಪ್ರಭಾವ 12 ರಾಶಿಗಳ ಮೇಲೆ ಹೇಗಿದೆ ಅನ್ನೋದನ್ನ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಸೋಮವಾರ ವ್ರತದ ಮಹತ್ವ, ಹಾಗೆ ಯುಗಾದಿ ಅಮಾವಾಸ್ಯೆಯಂದು ರಾಶಿಗಳ ಮೇಲೆ ಯಾವ ರೀತಿ ಫಲ ಇತ್ತು ಅನ್ನೋದನ್ನ ಕೂಡ ಶಾಸ್ತ್ರಿಗಳು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.